ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ. ಸ್ನೇಹಿತರೆ, ಸೆಕೆಂಡ್ PUC ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ದೆ. ಸೊ ಇವತ್ತಿನ ಒಂದು ಕ್ಲಾಸಿನಲ್ಲಿ ನಾನು ಸೆಕೆಂಡ್ PUC ಹಿಸ್ಟ್ರಿ ಕ್ವಶನ್ ಪೇಪರ್ ಅಂದರೆ ಇತಿಹಾಸ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ಸೊ ಇತಿಹಾಸ ವಿಷಯದ ಪೇಪರ್ ನಾಳೆ ಇರುತ್ತೆ. ಓಕೆ, ನಾಳೆ ಫಿಸಿಕ್ಸ್ ಮತ್ತು ಹಿಸ್ಟ್ರಿ ಎಕ್ಸಾಮ್ ಇರುತ್ತೆ ಅಂತಂದೇ ಹೇಳ್ಬೋದು. ಸೊ ಆ ಒಂದು ಕಾರಣಕ್ಕಾಗಿ ಇವತ್ತು ಹಿಸ್ಟ್ರಿ ಒಂದು ಮಾಡಲ್ ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ದೀನಿ. ಮತ್ತು PUC ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಮಾಡಲ್ ಕ್ವಶನ್ ಪೇಪರ್ಗಳ ಒಂದು ವಿಶ್ಲೇಷಣೆ ಸಿಗುತ್ತೆ. ಜೊತೆಗೆ ಎಕ್ಸಾಮ್ ನಡೆದ ಒಂದು 10 ನಿಮಿಷ ಅಥವಾ ಒಂದು ಅರ್ಧ ಗಂಟೆಯಲ್ಲಿನೇ ನೀವು ನಿಮ್ಮ ಒಂದು ಎಲ್ಲ ಎಕ್ಸಾಮ್ಸ್ಗಳ ಕೀ ಉತ್ತರಗಳು ಕೂಡ ನಮ್ಮ ಚಾನಲಲ್ಲಿ ಅವೈಲೇಬಲ್ ಇರ್ತಾವೆ. ಸೊ ಆ ಒಂದು ಕಾರಣಕ್ಕಾಗಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತು ವೀಡಿಯೋಸ್ಗಳನ್ನು ನಿಮ್ಮ ಎಲ್ಲ PUC ಓದ್ತಕ್ಕಂಥ ಎಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಬೇಕು ಅಂತಂದು ಹೇಳ್ತಾ, ನೋಡೋಣ ಇಲ್ಲಿ ಮೊದಲನೇದಾಗಿ ಏನಿದೆ ಅಂತಂದು ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತಂದಿದೆ. ನೋಡಿ, ಇಲ್ಲಿ ಪ್ರಮುಖವಾಗಿ MCQ ಪ್ರಶ್ನೋತ್ತರಗಳಿವೆ 5. ಅವುಗಳನ್ನು ನೋಡ್ಕೊಳ್ಳೋಣ. ನಾಣ್ಯಶಾಸ್ತ್ರ ಎಂದರೆ ಅಂತಂದಿದೆ. ನಾಣ್ಯಶಾಸ್ತ್ರ ಎಂದರೆ ನಿವೇಶನಗಳ ಅಧ್ಯಯನ, ನಾಣ್ಯಗಳ ಅಧ್ಯಯನ, ಚಿತ್ರಗಳ ಅಧ್ಯಯನ, ಶಾಸನಗಳ ಅಧ್ಯಯನ ಅಂತಂದಿದೆ. ನಾಣ್ಯಗಳ ಅಧ್ಯಯನ ಅಂತ ಕೇಳಿದಾಗ ಇದು ನಾಣ್ಯಗಳ ಒಂದು ಅಧ್ಯಯನ ಅಂತಂದೇ ಕರೀತಾರೆ. ಇದಕ್ಕೆ ಅಂತಂದು ಹೇಳ್ಬೋದು. ನಾಣ್ಯಶಾಸ್ತ್ರ ಎಂದರೆ ಇದು ನಾಣ್ಯಗಳ ಅಧ್ಯಯನವಾಗಿದೆ. ಮುಂದಿನ ಪ್ರಶ್ನೆ, ಆರ್ಯರ ಪ್ರಮುಖ ಕಸುಬು ಅಂತಂದಿದೆ. ಕೃಷಿ, ಮರಗೆಲಸ, ಕಂಬಾರಿಕೆ, ನೇಕಾರಿಕೆ ಅಂತಂದಿದೆ. ಇದರ ಸರಿಯಾದ ಉತ್ತರ ಕೃಷಿ. ಮರಾಠ ರಾಜ್ಯದ ಸ್ಥಾಪಕ ಅಂತಂದಿದೆ. ಬಾಬರ್, ಅಕ್ಬರ್, ಜೈಸಿಂಗ್, ಶಿವಾಜಿ ಅಂತಂದಿದೆ. ಸರಿಯಾದ ಉತ್ತರ ಶಿವಾಜಿ. ಇದೇ ಏನಾದರೂ ಕ್ವಶನ್ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತಂದು ಏನಾದರೂ ಪ್ರಶ್ನೆ ಆದರೆ ಬಾಬರ್ ಆಗಿರ್ತಾನೆ. ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಅಂತ ಬರ್ಕೊಂಬಿಡಿ. ಓಕೆನಾ? ಓಕೆ, ಹಾಗಂದ್ರೆ ಇಲ್ಲಿ ಅಕ್ಬರ್ ಯಾರ್ರಿ ಅಂತ ಕೇಳ್ಬೋದು. ಈತ ಮೊಘಲ್ ಸಾಮ್ರಾಜ್ಯದ ಪ್ರಸಿದ್ಧ ಅರಸ. ಅಕ್ಬರ್ ಯಾರು ಅಂದರೆ ಮೊಘಲ್ ಸಾಮ್ರಾಜ್ಯದ ಪ್ರಸಿದ್ಧ ಅರಸ. ಈಗ ಕ್ವಶನ್ ಆಗುತ್ತೆ ನಿಮಗೆ ನಾಳೆ ಎಕ್ಸಾಮ್ನಲ್ಲಿ, ಮೊಘಲ್ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಯಾರು ಅಂತಂದು ಏನಾದರೂ ಪ್ರಶ್ನೆ ಆದರೆ ಅಕ್ಬರ್ ಆಗಿರ್ತಾನೆ ನೋಡಿ. ಓಕೆ, ಮುಂದಿನ ಪ್ರಶ್ನೆನ ನೋಡೋಣ. 4ನೇ ಪ್ರಶ್ನೆ, ಇವುಗಳನ್ನು ಸರಿಯಾದ ಒಂದು ಜೋಡಿಯನ್ನು ಗುರುತಿಸಿ ಅಂತಂದಿದೆ. ಮಧ್ವಾಚಾರ್ಯರು ಶಕ್ತಿ ವಿಶಿಷ್ಟ ಅದ್ವೈತ, ಶಂಕರಾಚಾರ್ಯರು ಅದ್ವೈತ, ರಾಮಾನುಜಾಚಾರ್ಯರು ದ್ವೈತ, ಬಸವೇಶ್ವರರು ವಿಶಿಷ್ಟ ಅದ್ವೈತ ಅಂತಂದಿದೆ. ನೋಡಿ, ಇಲ್ಲಿ ಮುಖ್ಯವಾಗಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂದಾಗ ಇದರ ಸರಿಯಾದ ಉತ್ತರ ಯಾವುದಾಗಿರುತ್ತೆ? ಆಪ್ಷನ್ ಬಿ ಆಗಿರುತ್ತೆ. ಯಾಕಂತಂದರೆ ಶಂಕರಾಚಾರ್ಯರದು ಅದ್ವೈತ ಸಿದ್ಧಾಂತ, ಇದು ಒಂದು ಮಾತ್ರ ಕರೆಕ್ಟ್ ಇದೆ. ಇನ್ನು ಮಿಕ್ಕಿದ್ವೆಲ್ಲ ಏನಿದೆ ರಾಂಗ್ ಇದೆ ರೀ. ಹಾಗಂದ್ರೆ ಇಲ್ಲಿ ಯಾವುದಕ್ಕೆ ಅಂತಂದು ನಾನು ಇಲ್ಲಿ ಮ್ಯಾಚ್ ಮಾಡ್ತೀನಿ. ಸೊ ನೀವೇನು ಮಾಡಬೇಕಂದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ. ನಾಳೆ ಎಕ್ಸಾಮ್ನಲ್ಲಿ ಈ ಶಂಕರಾಚಾರ್ಯರು ಬಿಟ್ಟು ಬೇರೆ ಬಂದರೂ ಕೂಡ ನಿಮಗೆ ಬರೀಲಿಕ್ಕೆ ಯೂಸ್ ಆಗುತ್ತೆ. ಓಕೆ, ಮಧ್ವಾಚಾರ್ಯರದು ಯಾವುದು ಅಂತಂದರೆ ದ್ವೈತ ಸಿದ್ಧಾಂತ ಆಗಿರುತ್ತೆ. ರಾಮಾನುಜಾಚಾರ್ಯರದು ವಿಶಿಷ್ಟ ಅದ್ವೈತ ಆಗಿರುತ್ತೆ. ಒಂದು ಸೆಕೆಂಡ್, ಇದರ ಸರಿಯಾದ ಉತ್ತರ ಆಪ್ಷನ್ ಬಿ. ಇದು ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ ಅಂತಂದು ಏನಿದೆ ಅಲ್ಲ, ಅದು ಮಾತ್ರ ರೈಟ್ ಆನ್ಸರ್ ಅಂತಂದು ಹೇಳ್ಬೋದು. ಅದಷ್ಟೇ ಕರೆಕ್ಟ್ ಇದೆ. ಇದೇನು ಕರೆಕ್ಟ್, ಇದೊಂದು ಸೆಕೆಂಡ್ ಏನಿದೆ ಅಲ್ಲ, ಸೊ ಇದು ಮಾತ್ರ ಕರೆಕ್ಟ್ ಇದೆ. ಇದೊಂದು ಮಾತ್ರ ಕರೆಕ್ಟ್ ಇದೆ. ಇನ್ನು ಮಿಕ್ಕಿದೆಲ್ಲ ತಪ್ಪಿದೆ. ಮಧ್ವಾಚಾರ್ಯರದು ದ್ವೈತ ಸಿದ್ಧಾಂತ, ರಾಮಾನುಜಾಚಾರ್ಯರದು ವಿಶಿಷ್ಟ ಅದ್ವೈತ, ಇನ್ನು ಬಸವೇಶ್ವರವ್ರದ್ದು ನೋಡಿದಾಗ ಶಕ್ತಿ ವಿಶಿಷ್ಟ ಅದ್ವೈತ ಆಗಿರುತ್ತೆ. ಓಕೆನಾ? ಇದು ಕರೆಕ್ಟ್ ಇದೆ. ಇದು ಸೆಕೆಂಡ್ ಒನ್ ಏನಿದೆ ಅಲ್ಲ, ಇದು ಕರೆಕ್ಟ್ ಇದೆ. ಇದು ಸರಿಯಾದ ಹೇಳಿಕೆ ಆಗಿದೆ. ಮುಂದಿನ ಪ್ರಶ್ನೆ, ಪ್ಲಾಸಿ ಕದನ ನಡೆದ ವರ್ಷ ಅಂತಂದಿದೆ. 1757, 1764, 1857, 1885 ಅಂತಂದಿದೆ. ಸರಿಯಾದ ಉತ್ತರ 1757. ಹಾಗಂದ್ರೆ ಈ ಒಂದು 3 ಇಸ್ವಿಗಳನ್ನು ಇಲ್ಲಿ ಕೊಟ್ಟಿರ್ತಾರೆ. ಸೊ ಅವುಗಳನ್ನು ಸ್ವಲ್ಪ ನಿಮ್ಗೆ ಹೇಳ್ಕೊಟ್ಬಿಡ್ತೇನೆ ನಾನು. ಏನು ರೀ ಅಂತಂದು ಕೇಳಿದಾಗ ಈ 1764 ಏನೈತಿಲ್ಲ, ಇದು ಬಕ್ಸಾರ್ ಕದನ ನೋಡಿ. ನಾಳೆ ಏನಾದರೂ ಪ್ರಶ್ನೆ ಆದರೆ ನೆನ್ಪಿಟ್ಕೋರಿ. 1764 ಬಕ್ಸಾರ್ ಕದನ. 1857 ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಏನ್ರಿ ಇದಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಬರ್ಕೋರಿ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, 1764 ಬಕ್ಸಾರ್ ಕದನ. ಇನ್ನು 1885 ಏನು ಅಂತಂದರೆ ಇದು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ. ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಆದ ವರ್ಷ ಇದು 1885 ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಆದ ವರ್ಷ. ಇನ್ನೊಂದು ಮುಖ್ಯವಾಗಿ ಬರ್ತಕ್ಕಂಥ ಸಾರ್ಕ್ ಅಂತ ಬರುತ್ತೆ. ಓಕೆನಾ? ಸಾರ್ಕ್ ಅಂತಂದು ಒಂದು ಏನಂದರೆ ಇದು ವಿಶ್ವಸಂಸ್ಥೆಯ ಥರನೇ ಇದು ಒಂದು ಕೂಡ ಸಂಸ್ಥೆ ಅಂತಂದೇ ಹೇಳ್ಬೋದು. ಸಾರ್ಕ್ ಅಂತ ಒಂದು ಸಂಸ್ಥೆ ಬರುತ್ತೆ. ಆ ಸಾರ್ಕ್ ಸಂಸ್ಥೆ ಕೂಡ ಸ್ಥಾಪನೆ ಆಗಿದ್ದು 1885ರಲ್ಲಿನೇ. ಓಕೆನಾ? ಸೊ ನೆನ್ಪಿಟ್ಕೋಬೇಕು ನೀವು. ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ 1885, 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, 1764 ಬಕ್ಸಾರ್ ಕದನ, 1757 ಪ್ಲಾಸಿ ಕದನ. ಓಕೆನಾ? ಮುಂದಿನ ಪ್ರಶ್ನೆ, ಇಲ್ಲಿ ನೋಡಿ ಬಿಟ್ಟ ಸ್ಥಳಗಳನ್ನ ನೋಡ್ತಾ ಹೋಗೋಣ ಇವಾಗ. ನೋಡಿ, ಪ್ರಥಮ ವೇದ ಅಂತಂದಿದೆ. ಪ್ರಥಮ ವೇದ ಋಗ್ವೇದ. ಕುಶಾನರ ಪ್ರಸಿದ್ಧ ದೊರೆ ಕನಿಷ್ಕ. ಓಕೆ, ಇನ್ನು ನೆಕ್ಸ್ಟ್ ಥರ್ಡ್ ಕ್ವಶನ್, ತಾಜ್ ಮಹಲ್ನ ಶಿಲ್ಪಿ ಅಂತಂದಿದೆ ಉಸ್ತಾದ್ ಇಶಾ. ಓಕೆ, ಇಷ್ಟು ಕಾಣಿಸುತ್ತಲ್ವ ನಿಮಗೆ? ಓಕೆ, ನನಗೆ ಮಾರ್ಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡಿ ಇಲ್ಲಿ ಪ್ರಥಮ ವೇದ ಋಗ್ವೇದ, ಕುಶಾನರ ಪ್ರಸಿದ್ಧ ದೊರೆ ಕನಿಷ್ಕ,
ತಾಜ್ ಮಹಲ್ನ ಶಿಲ್ಪಿ 8ನೇ ಕ್ವಶನ್ಗೆ ತಾಜ್ ಮಹಲ್ನ ಶಿಲ್ಪಿ ಉಸ್ತಾದ್ ಇಶಾ. ಇದು ಥರ್ಡ್ ಒನ್, ನಾನಿಲ್ಲಿ ಥರ್ಡ್ ಒನ್ ಅಂತಂದು ಹಾಕಿದ್ದೀನಿ, ಬರ್ಕೋರಿ. ದೆನ್ ಡ್ಯಾಶ್ ಆರ್ಯ ಸಮಾಜದ ಸ್ಥಾಪಕ ದಯಾನಂದ ಸರಸ್ವತಿ. ಓಕೆ. ಕರ್ನಾಟಕದ ಕೇಸರಿ ಗಂಗಾಧರ್ ರಾವ್ ದೇಶಪಾಂಡೆ. ಓಕೆ. ಇವಿಷ್ಟು ಏನಂತಂದರೆ ಇಲ್ಲಿ ನಿಮ್ಮ ಒಂದು ಬೆಟ್ಟ ಸ್ಥಳಗಳು. ಓಕೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹೊಂದಿಸಿ ಬರೆಯಿರಿ ಅಂತಂದಿದೆ. ಜೈನ ಧರ್ಮ ಸಮುದ್ರಗುಪ್ತ, ನಾನಾ ಸಾಹೇಬ್, 2ನೇ ಇಬ್ರಾಹಿಂ ಆದಿಲ್ ಶಾ, ರಾಮಕೃಷ್ಣ ಮಿಷನ್ ಅಂತಂದಿದೆ. ನೋಡಿ, ಜೈನ ಧರ್ಮದ ಸ್ಥಾಪಕನನ್ನು ನೋಡಬೇಕಾಗತ್ತೆ. ಋಷಭನಾಥ. ಸಮುದ್ರಗುಪ್ತ ಕವಿರಾಜ ಎಂಬಂಥ ಬಿರುದನ್ನು ಹೊಂದಿರ್ತಾನೆ. ನಾನಾ ಸಾಹೇಬ್ ಕಾನ್ಪುರ ದಂಗೆಯ ಒಂದು ಮುಂದಾಳತ್ವವನ್ನು ವಹಿಸಿರ್ತಾನೆ. 2ನೇ ಇಬ್ರಾಹಿಂ ಆದಿಲ್ ಶಾ ಕಿತಾಬಿ ನವರಸ್ ಎಂಬಂಥ ಪುಸ್ತಕವನ್ನು ಬರೀತಾನೆ. ಇನ್ನು ರಾಮಕೃಷ್ಣ ಮಿಷನ್ ಇದನ್ನು ಸ್ಥಾಪಿಸುವವರು ಸ್ವಾಮಿ ವಿವೇಕಾನಂದನವರು. ಓಕೆನಾ. ಇದಿಷ್ಟು ಏನಂತಂದರೆ ನಿಮ್ಮ ಮ್ಯಾಥ್ಸ್ ದ ಫಾಲೋವಿಂಗ್ ಆಗಿರುತ್ತೆ. ಇನ್ನು 1 ಅಂಕದ ಪ್ರಶ್ನೋತ್ತರಗಳನ್ನ ನೋಡೋಣ. ಎಸ್, ಮೊದಲ ಪ್ರಶ್ನೆ, ಮೊಹೆಂಜೋದಾರೋ ಪದದ ಅರ್ಥ ಅಂತಂದಿದೆ. ಮೊಹೆಂಜೋದಾರೋ ಪದದ ಅರ್ಥ ಸತ್ತವರ ದಿಬ್ಬ. ಓಕೆ, ಬರ್ಕೊಳ್ಳಿ. ಮೊಹೆಂಜೋದಾರೋ ಪದದ ಅರ್ಥ ಸತ್ತವರ ದಿಬ್ಬ ಎಂದಂಗೆ. ಓಕೆ. ನೆಕ್ಸ್ಟ್ ಕ್ವಶನ್, ಇಂಡಿಕಾ ಯಾರು ಬರೆದರು ಅಂತಂದರೆ ಮೆಗಾಸ್ತನೀಸ್. ಇಂಡಿಕಾ ಗ್ರಂಥವನ್ನು ಬರೆದವನು ಮೆಗಾಸ್ತನೀಸ್ ಆಗಿರ್ತಾನೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಬೀದರ್ನಲ್ಲಿ ಮದರಸಾವನ್ನು ಸ್ಥಾಪಿಸಿದವರು ಅಂತಂದಿದೆ ಮೊಹಮ್ಮದ್ ಗವಾನ್. ಬೀದರ್ನಲ್ಲಿ ಮದರಸಾವನ್ನು ನಿರ್ಮಿಸಿದವನು ಮೊಹಮ್ಮದ್ ಗವಾನ್ ಆಗಿರ್ತಾನೆ. ನೆಕ್ಸ್ಟ್, ಮೈಸೂರಿನ ಹುಲಿ ಯಾರು ಅಂತಂದಿದೆ ಟಿಪ್ಪು ಸುಲ್ತಾನ್. ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಆಗಿರ್ತಾನೆ. ಇನ್ನು ನೆಕ್ಸ್ಟ್, KPCCಯನ್ನು ವಿಸ್ತರಿಸಿ ಅಂತಂದಿದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ನೋಡಿ. ಓಕೆ. ಇನ್ನೊಂದು ಸರಿ ಹೇಳ್ತೇನೆ ನೋಡಿ. ಮೊಹೆಂಜೋದಾರೋ ಪದದ ಅರ್ಥ ಸತ್ತವರ ದಿಬ್ಬ. ಇಂಡಿಕಾವನ್ನು ರಚಿಸಿದವರು ಮೆಗಾಸ್ತನೀಸ್. ಬೀದರ್ನಲ್ಲಿ ಮದರಸಾ ಸ್ಥಾಪಿಸಿದವರು ಮೊಹಮ್ಮದ್ ಗವಾನ್. ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್. KPCC ಅಂದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ. ಓಕೆ. ಎಸ್, ನೆಕ್ಸ್ಟ್ 2 ಅಂಕದ ಪ್ರಶ್ನೋತ್ತರಗಳಿವೆ. ಸೊ ಇದಕ್ಕೆ ಬೇರೆ PDF ಇದೆ, ವೇಟ್ ತೆಗಿತೀನಿ ಅದನ್ನು. ಎಸ್, 2 ಅಂಕದ ಪ್ರಶ್ನೋತ್ತರಗಳು ಇಲ್ಲಿಂದ ಆರಂಭವಾಗ್ತಾವೆ. ಪ್ರಶ್ನೆ ಸಂಖ್ಯೆ 17ರಿಂದ ಏನಿದೆ. ಪ್ರಶ್ನೆ ಸಂಖ್ಯೆ 17 ಅಂತಂದರೆ ಭಾರತದ 2 ಹೆಸರುಗಳನ್ನು ಬರೆಯಿರಿ ಅಂತಂದಿದೆ. ಭಾರತದ ಪ್ರಮುಖ 2 ಹೆಸರುಗಳು ಹಿಂದೂಸ್ತಾನ, ಭರತಖಂಡ. ಓಕೆ. ನೆಕ್ಸ್ಟ್ ಕ್ವಶನ್, ಪ್ಯಾಲಿಯೋಲಿಥಿಕ್ ಪದದ ಅರ್ಥವನ್ನು ಕೇಳಿದ್ದಾರೆ. ಪ್ಯಾಲಿಯೋಲಿಥಿಕ್ ಪದದ ಅರ್ಥವನ್ನು ಗಮನಿಸಿದಾಗ ನೋಡಿ, ಪ್ಯಾಲಿಯೋಲಿಥಿಕ್ ಪದದ ಅರ್ಥ, ಪ್ಯಾಲಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಪದಗಳಾದ ಪ್ಯಾಲಿಯೋ ಅಂದರೆ ಹಳೆಯ ಮತ್ತು ಲಿಥಿಕ್ ಎಂಬಂದರೆ ಶಿಲೆ ಎಂಬ ಪದಗಳಿಂದ ಹುಟ್ಟಿದೆ. ಇದರ ಅರ್ಥ ಹಳೆಯ ಶಿಲಾಯುಗ. 19ನೇ ಪ್ರಶ್ನೆ, ಅಮೋಘ ವರ್ಷನ 2 ಬಿರುದುಗಳು ಅಂತ ಕೇಳಿದ್ದಾರೆ. ನೃಪತುಂಗ ಮತ್ತು ಅತಿಶಯದವಳ. ಎಸ್, ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ, ಹೊಯ್ಸಳರ ಪ್ರಮುಖ 2 ದೇವಾಲಯಗಳನ್ನು ಹೆಸರಿಸಿ ಅಂತಂದಿದೆ. ಬೇಲೂರಿನ ಚೆನ್ನಕೇಶವ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಎಸ್, 21ನೇ ಪ್ರಶ್ನೆ, ಅಕ್ಬರ್ ಎಲ್ಲಿ ಮತ್ತು ಯಾವಾಗ ಜನಿಸಿದ ಅಂತಂದಿದೆ. ಅಕ್ಬರ್ 15ನೇ ಅಕ್ಟೋಬರ್ 1542ರಲ್ಲಿ ಅಮರಕೋಟೆ ಅಂದರೆ ಇಂದಿನ ಪಾಕಿಸ್ತಾನದಲ್ಲಿ ಈತ ಜನಿಸಿದನು. ಎಸ್, ನೆಕ್ಸ್ಟ್ ಕ್ವಶನ್, ಕನ್ನಡದ ಪ್ರಥಮ ನಾಟಕ ಯಾವುದು, ಬರೆದವರು ಯಾರು ಅಂತ ಕೇಳಿದ್ದಾರೆ. ಕನ್ನಡದ ಪ್ರಥಮ ನಾಟಕ ಮಿತ್ರಾವಿಂದ ಗೋವಿಂದ, ಬರೆದವರು ಸಿಂಗರಾರ್ಯ. ಓಕೆ. ನೆಕ್ಸ್ಟ್ ಕ್ವಶನ್, ಮಧ್ವಾಚಾರ್ಯರ ತಂದೆ ಮತ್ತು ತಾಯಿ ಹೆಸರನ್ನು ಬರೆಯಿರಿ ಅಂತಂದಿದೆ. ಮಧ್ವಾಚಾರ್ಯರ ತಂದೆ ನಲ್ಲಾಡಿಯ ನಾರಾಯಣ ಭಟ್ಟ. ಇದು ನೋಡಿ, ಸಂಸ್ಕೃತದಲ್ಲಿ ಇದನ್ನು ಮಧ್ವಗೇಹ ಭಟ್ಟ ಅಂತ ಕರೀತಾರೆ. ಎರಡನ್ನೂ ಕೂಡ ಬರ್ಕೊಂಡಿರಿ, ಹೀಗೆ ಬರೀರಿ. ಎಕ್ಸಾಮ್ನಲ್ಲಿ ಕೂಡ ನಡಿಲಾಯ ನಾರಾಯಣ ಭಟ್ಟ ಅಂತ ಬರೆದು ಬ್ರ್ಯಾಕೆಟ್ನಲ್ಲಿ ಮಧ್ವಗೇಹ ಭಟ್ಟ ಅಂತ ಬರೀರಿ. ತಾಯಿ ಬಂದು ವೇದಾವತಿ. ಓಕೆ. ಇನ್ನಲ್ಲ, ಇದು ನಡಿಲಾಯ ನಾರಾಯಣ ಭಟ್ಟ ಏನಿದೆ ಅಲ್ಲ, ಇದನ್ನು ಸಂಸ್ಕೃತದಲ್ಲಿ ಮಧ್ವಗೇಹ ಭಟ್ಟ ಅಂತ ಕರೀತಾರೆ. ಸೊ ಅದಕ್ಕಾಗಿ ಅದನ್ನು ಕೂಡ ಕೊಟ್ಟಿದ್ದೀನಿ. ಬ್ರ್ಯಾಕೆಟಲ್ಲಿ ಮಧ್ವಗೇಹ ಭಟ್ಟ ಅಂತ ಹಾಕ್ಕೊಳ್ಳಿ. ಓಕೆನಾ. ಎಸ್, 24ನೇ ಪ್ರಶ್ನೆ, ಪೋರ್ಚುಗೀಸರ ಪ್ರಮುಖ 2 ವ್ಯಾಪಾರ ಕೇಂದ್ರಗಳನ್ನು ಬರೆಯಿರಿ ಅಂತಂದಿದೆ. ಕೋಲ್ಕತ್ತಾ ಮತ್ತು ಕೊಚ್ಚಿನ್. 25ನೇ ಪ್ರಶ್ನೆ, ಮಹಲ್ವಾರಿ ಪದ್ಧತಿ ಅಂದರೆ ಏನು ಅಂತಂದಿದೆ. ಸೊ ಅದರ ಒಂದು ಡೆಫಿನೇಷನನ್ನು ಕೊಟ್ಟಿದ್ದೇನೆ ನೋಡಿ. 1 ಅಥವಾ 1ಕ್ಕಿಂತ ಹೆಚ್ಚಿನ ಹಳ್ಳಿಗಳ ಕಂದಾಯ ಘಟಕಕ್ಕೆ ಮಹಲ್ ಅಂತ ಕರಿತಾ ಇದ್ರು. ಮಹಲ್ನೊಳಗಿದ್ದ ಕೃಷಿಕನಿಗೆ ಒಟ್ಟಾರೆಯಾಗಿ ಈ ಒಂದು ಮಾಲೀಕತ್ವ ಕೊಡುವುದೇ ಮಹಲ್ವಾರಿ ಪದ್ಧತಿಯಾಗಿದೆ. ಎಸ್, 26ನೇ ಪ್ರಶ್ನೆ, JVP ಕಮಿಟಿಯ 2 ಸದಸ್ಯರ ಹೆಸರನ್ನು ಬರೆಯಿರಿ ಅಂತಂದಿದೆ. ನಾನು ಇಲ್ಲಿ 3 ಜನರ ಹೆಸರನ್ನು ಕೂಡ ಕೊಟ್ಟಿರ್ತೀನಿ. ನಿಮ್ಗೆ ಯಾರು ನೆನಪಕ್ಕವಲ್ಲ ನಾಳೆ ಎಕ್ಸಾಮ್ನಾಗ ಅವ್ರ ಹೆಸರು ಬರೀಬಹುದು. ಪಂಡಿತ್ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯಿ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ. 3 ಮಂದಿನೂ ಕೂಡ ಇರ್ತಾರೆ. ಜೆ ಅಂದರೆ JVP ಜವಾಹರ್ಲಾಲ್ ನೆಹರು, ವಿ ಅಂದರೆ ವಲ್ಲಭಾಯಿ ಪಟೇಲ್, ಪಿ ಅಂದರೆ ಪಟ್ಟಾಭಿ ಸೀತಾರಾಮಯ್ಯ. ಓಕೆ. ಇದನ್ನು ಏನಂತಂದು ಕರೀತಾರೆ, JVP ಸಮಿತಿ ಅಂತ ಕರೀತಾರೆ. ಇವ್ರು 3 ಜನನೂ ಕೂಡ ಇರ್ತಾರೆ. ಸೊ ನಿಮಗೆ ಎಕ್ಸಾಮ್ನಲ್ಲಿ ಯಾರ್ದು ಹೆಸರು ಇಬ್ಬರದ್ದು ನೆನಪಾಗ್ತತ್ತಲ್ಲ, ನಾಳೆ ಏನಾದರೂ ಪ್ರಶ್ನೆ ಆದರೆ ಈ 2 ಹೆಸರನ್ನು ಬರೀಬಹುದು. ನಾನು 3 ಜನರ ಹೆಸರನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಂಡು ಉತ್ತರವನ್ನು ಮಾಡಿ ಅಂತಂದು ಹೇಳ್ತಾ. ಸೊ ಇಷ್ಟು ಏನಂತಂದ್ರೆ 2 ಅಂಕದ ಪ್ರಶ್ನೋತ್ತರಗಳಾದವು. ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿ, ಈ 2 ಅಂಕದ ಪ್ರಶ್ನೋತ್ತರದಲ್ಲಿ 8 ಮಾತ್ರ ಬರೀರಿ ಅಂತಂದು ಹೇಳಿದ್ದಾರೆ ಇಲ್ಲಿ. ಬಟ್ 9 ಕೊಟ್ಟಿದ್ದಾರೆ ಅವರು, 8 ಅಷ್ಟೇ ಬರೀಬೇಕು ಅಂತಂದು ಹೇಳಿದ್ದಾರೆ. ಓಕೆನಾ.
ನಾನು ಇಷ್ಟಕ್ಕೂ ಉತ್ತರವನ್ನು ಕೊಟ್ಟಿರ್ತೇನೆ. ನಿಮ್ಗೆ ಯಾವ್ದು ಬರ್ತಲ್ಲ ನಾಳೆ ಎಕ್ಸಾಮ್ನಲ್ಲಿ ಅಷ್ಟು ಬರೀಬಹುದು. ಇನ್ನು ನೆಕ್ಸ್ಟ್ 15ರಿಂದ 20 ವಾಕ್ಯ ಅಂದರೆ 5 ಅಂಕದ ಪ್ರಶ್ನೋತ್ತರಗಳಿವೆ. ಭಾರತ ಇತಿಹಾಸದ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ಕುರಿತು ಬರೆಯಿರಿ ಅಂತಂದಿದೆ. ಇದಕ್ಕೆ ನೀವು ಹೆಂಗೆ ಬರೀಬೇಕು ಅಂದ್ರೆ ಫಸ್ಟ್ ಪೀಠಿಕೆಯನ್ನು ಹಾಕಬೇಕು. ಕಂಪಲ್ಸರಿ ಪೀಠಿಕೆಯನ್ನು ಹಾಕಿ 5 ಅಂಕದ ಪ್ರಶ್ನೋತ್ತರಕ್ಕೆ ಕಂಪಲ್ಸರಿಯಾಗಿ ಪೀಠಿಕೆಯನ್ನು ಹಾಕಿ ನೀವು ಪ್ರಾಕ್ತನ ಆಧಾರ ಅಂದರೆ ಏನು ಅಂತಂದು ಅರ್ಥವನ್ನು ಬರೀಬೇಕು. ಓಕೆನಾ ಫಸ್ಟ್. ಆಮೇಲೆ ಈ ಒಂದು ಪ್ರಾಕ್ತನ ಆಧಾರಗಳ ಮಹತ್ವ ಅಂತಂದು ಹಾಕಿಬಿಟ್ಟು ಅಲ್ಲಿ ಏನಂದರೆ ಪಾಯಿಂಟ್ಸ್ ಮಿನಿಮಮ್ ಒಂದು ಏನಿಲ್ಲ ಅಂತಂದರೂ ಒಂದು 8ರಿಂದ 10 ಪಾಯಿಂಟ್ಸ್ಗಳನ್ನು ನೀವು ಬರಿಬೇಕಾಗತ್ತೆ. ಇಷ್ಟು ಬರುತ್ತೆ ನಿಮ್ಗೆ 5 ಅಂಕ ಸಿಗುತ್ತೆ ನೋಡಿ. ಪೀಠಿಕೆಯನ್ನು ಹಾಕಿ ಕಂಪಲ್ಸರಿ ಬರೀರಿ. ಮೊನ್ನೆ ನೀವು ಪೊಲಿಟಿಕಲ್ ಎಕ್ಸಾಮನ್ನು ಯಾವುದೋ ಒಂದು ಎಕ್ಸಾಮಿಗೆ ಹೆಂಗೆ ಬರಿಬೇಕ್ರಿ ಅಂತ ಕೇಳಿದ್ರಿ. ಸೊ ಹಾಗಾಗಿ ನಾನು ಏನಂತಂದ್ರೆ ಇವಾಗ ಹೇಳ್ತಾ ಇದ್ದೀನಿ ನೋಡಿ. ಪೀಠಿಕೆ ಹಾಕಬೇಕು, ಅರ್ಥ ಹಾಕಬೇಕು. ಈ 8ರಿಂದ 10 ಪಾಯಿಂಟ್ ಏನದವಲ್ಲ ಇಲ್ಲಿ ವಿವರಣೆ ಅಂತ ಹಾಕಿ ನಂತರದಲ್ಲಿ ಕೆಳಗಡೆ ಏನು ಬರಿಬೇಕು, ಈ ಪ್ರಾಕ್ತನ ಆಧಾರಗಳ ಮಹತ್ವ ಅಂತ ಹಾಕಬೇಕು. ಹಾಕಿ ನೀಟಾಗಿ ಬರಿತಾ ಹೋಗಿ 8ರಿಂದ 10 ಪಾಯಿಂಟ್ಸನ್ನು ನೀವು ಅಲ್ಲಿ ಬರಿಬೇಕಾಗತ್ತೆ. ಓಕೆನಾ. ಆ್ಯಂಡ್ ಲಾಸ್ಟಿಗೆ ಏನು ಬರೀಬೇಕಾಗತ್ತೆ, ಪೀಠಿಕೆ ಇದ್ದಾಗ ಅದ್ರ ಜೊತೆಗೆ ಉಪಸಂಹಾರ ಇದ್ದರೆ ಮಾತ್ರ ಆ ಒಂದು ಪ್ರಶ್ನೆ ಎಂಡ್ ಆಗುತ್ತೆ. ಅದಕ್ಕಾಗಿ ಲಾಸ್ಟಿಗೆ ಉಪಸಂಹಾರ ಅಂತಂದು ಹಾಕಿ ನೀವು ಏನೇನು ಬರೆದಿರ್ತೀರಲ್ಲ ಮ್ಯಾಲೆ ಎಲ್ಲನೂ ಸೇರಿಸಿ ಒಂದು 4 ಲೈನ್ ಇಲ್ಲಿ ಬರೆದು ಬಿಡ್ರಿ. ಓಕೆನಾ. ಇಷ್ಟು ಬರೆದ್ರೆ ನಿಮ್ಗೆ 5 ಅಂಕಗಳು ಬರ್ತಾವೆ. ಸ್ಟಾರ್ಟಿಂಗ್ ಪೀಠಿಕೆ ಹಾಕಬೇಕು, ನಂತರದಲ್ಲಿ ಅರ್ಥವನ್ನು ಬರೀಬೇಕು. ಪೀಠಿಕೆ ಬರೆದು ಪ್ರಾಕ್ತನ ಆಧಾರಗಳು ಅಂದರೆ ಏನಂತಂದ್ರೆ ಅರ್ಥವನ್ನು ಬರೀರಿ. ಆಮೇಲೆ ವಿವರಣೆ ಅಂತ ಹಾಕಿ ಪ್ರಾಕ್ತನ ಆಧಾರಗಳ ಮಹತ್ವವನ್ನು 8ರಿಂದ 10 ಪಾಯಿಂಟ್ಸ್ ಬರೀರಿ. ಬರೆದು ಲಾಸ್ಟಿಗೆ ಉಪಸಂಹಾರವನ್ನು 4 ಲೈನ್ ನೀವು ಬರೀಲೇಬೇಕು. ನೀವು ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಏನೇನು ಉತ್ತರ ಬರೆದಿರ್ತೀರಲ್ಲ ಎಲ್ಲವನ್ನು ಒಳಗೊಂಡಂತೆ 4 ಲೈನ್ ನೀವು ಉಪಸಂಹಾರವನ್ನು ಬರೀಬೇಕು. ಈ ರೀತಿಯಾಗಿ 2 ಪ್ರಶ್ನೆಗಳನ್ನು ಇಲ್ಲಿ ಬರೀಬೇಕಾಗುತ್ತೆ. ಓಕೆ, ನೀವು ಬರೀತೀರಾ ಅಂತ ಭಾವಿಸ್ತೇನೆ ನಾನು. ಇನ್ನು ನೆಕ್ಸ್ಟ್ 30ರಿಂದ 41 10 ಅಂಕಕ್ಕಿದೆ. ಇಲ್ಲಿ ಕೂಡ ಸೇಮ್, ಆದರೆ ಇಲ್ಲಿ 8ರಿಂದ 10 ಪಾಯಿಂಟ್ಗಳ ಬದಲಿ 15ರಿಂದ ಒಂದು 18 ಪಾಯಿಂಟ್ಸ್ಗಳನ್ನ ಇಲ್ಲಿ ಬರೀಬೇಕಾಗತ್ತೆ. 15ರಿಂದ 18 ಪಾಯಿಂಟ್ಸ್ಗಳನ್ನ ಬರೆದು ನಿಮ್ಗೆ 10 ಅಂಕಗಳು ಸಿಗ್ತಾವೆ ನೋಡಿ. ಸ್ಟಾರ್ಟಿಂಗ್ ಪೀಠಿಕೆ ಹಾಕಬೇಕು. ಈಗ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಅಂತಂದಿದೆ. ಸೊ ಈಗ ಬುದ್ಧನ ಬಗ್ಗೆ ಪೀಠಿಕೆಯನ್ನು ಬರೀಬೇಕು, ಆತನ ಒಂದು ಜೀವನವನ್ನು ಬರೀಬೇಕು, ನಂತರದಲ್ಲಿ ಆತನ ಬೋಧನೆಯನ್ನು ಬರೀಬೇಕು, ನಂತರದಲ್ಲಿ ಆತನ ತತ್ವಗಳನ್ನು ಕೂಡ ಬರೆದ್ರು ಇಲ್ಲಿ ತಪ್ಪಾಗಲಾರದು. ಸೊ ಒಟ್ಟಾರೆಯಾಗಿ ಒಂದು 15ರಿಂದ 18 ಪಾಯಿಂಟ್ಸ್ಗಳನ್ನ ಬರೀಬೇಕಾಗತ್ತೆ. ಆ್ಯಂಡ್ ಲಾಸ್ಟಲ್ಲಿ ಇದಕ್ಕೂ ಕೂಡ ಉಪಸಂಹಾರ ಇರಲೇಬೇಕು. ಓಕೆನಾ. ಇಷ್ಟು ಬರೆದ್ರೆ ನಿಮಗೆ ಔಟ್ ಆಫ್ ಅಂಕಗಳು ಸಿಗ್ತಾವೆ. ಇನ್ನು ನೆಕ್ಸ್ಟ್ ಏನಿದೆ, ಶಿವಾಜಿಯ ಕಿರೀಟಧಾರಣೆ, ಕರ್ನಾಟಕ ಏಕೀಕರಣ, ಗುಪ್ತಶಕೆ, ಅರಬ್ ಪ್ರವಾಸಿ, ಸುಲೇಮಾನನ ಭೇಟಿ. ಇದು 1 ಅಂಕಕ್ಕಿರುತ್ತೆ. ಬಟ್ ಇದರ ಒಂದು ಇಶ್ವಿಗಳನ್ನು ನಾನಿಲ್ಲಿ ಹೇಳ್ಕೊಡ್ತೇನೆ ನಿಮಗೆ. ಓಕೆ, ಇಲ್ಲಿ ಕಾಲಾನುಕ್ರಮದಲ್ಲಿ ಬರೀರಿ ಅಂತಂದಾಗ ಶಿವಾಜಿಯ ಕಿರೀಟಧಾರಣೆ ಇದೆ ಮೊದಲಿಗೆ. ಸೊ ಇದ್ರದ್ದು ಎಷ್ಟು ಅಂತಂದರೆ ಇಶ್ವಿ 1674 ಇದೆ. ದೆನ್ ಏನಿದೆ, ಕರ್ನಾಟಕದ ಏಕೀಕರಣ ಅಂತಂದಿದೆ 1956 ನವೆಂಬರ್ 1 ಅಂತ ಹೇಳ್ತೇವೆ. ನೆಕ್ಸ್ಟ್ ಗುಪ್ತಶಕೆ ಅಂತಂದಿದೆ, ಇದು 320ರಲ್ಲಿ ಆಗುತ್ತೆ. 320 ಸಾಮಾನ್ಯ ಶಕ 320. ಇನ್ನು ನೆಕ್ಸ್ಟ್ ಅರಬ್ ಪ್ರವಾಸಿ ಸುಲೇಮಾನ್ ಭಾರತಕ್ಕೆ ಬಂದು ಭೇಟಿ ನೀಡಿದ್ದು ಅಂತ ತೊಗೊಂಡಾಗ 850ರಲ್ಲಿ. ಓಕೆ, ಇಲ್ಲಿ ಫಸ್ಟ್ ಯಾವ್ದು ಬರುತ್ತೆ ಹಂಗಂದ್ರೆ ಅಂತಂದರೆ ಇಲ್ಲಿ ಗುಪ್ತಶಕೆನೇ ಮೊದಲು ಬರುತ್ತೆ. ಫಸ್ಟ್ ಬರ್ತಕ್ಕಂಥದ್ದು ಗುಪ್ತಶಕೆ 1 ಅಂತ ಹಾಕೋರಿ. ಇದಕ್ಕೆ 1 ಅಂತ ಹಾಕೋರಿ. ಗುಪ್ತಶಕೆ 1ನೇಗೆ ಬರ್ತೈತಿ. ಆಮೇಲೆ ಸೆಕೆಂಡ್ 1 ಏನಂದ್ರೆ ಅರಬ್ ಪ್ರವಾಸಿ ಸುಲೇಮಾನ್ ಭಾರತಕ್ಕೆ ಬಂದಿದ್ದು ಸೆಕೆಂಡ್ ಬರುತ್ತೆ. ಇನ್ನು ಶಿವಾಜಿ ಕಿರೀಟಧಾರಣೆ 3rd ಬರುತ್ತೆ. ಕರ್ನಾಟಕ ಏಕೀಕರಣ 4th ಬರುತ್ತೆ ನೋಡಿ. ಇಷ್ಟು ಇವನು ಬರ್ಕೋರಿ, ಅಂದರೆ ನಿಮ್ಗೆ ಗೊತ್ತಾಗತ್ತೆ ಅಂತಂದೇ ಹೇಳ್ಬೋದು. ಓಕೆ, ಇನ್ನು ಉಳಿದಂಗೆ ಎಲ್ಲವೂ ಕೂಡ ಕಂಪ್ಲೀಟೆಡ್ ಆದವು ಅಂತಂದು ಭಾವಿಸ್ತೇನೆ ನಾನು. ಇಲ್ಲಿ ನೆಕ್ಸ್ಟ್ ಭಾರತದ ನಕ್ಷೆಯನ್ನು ತೆಗೆದು ಭೂಪಟವನ್ನು ಕೊಟ್ಟಿರ್ತಾರೆ, ಅಲ್ಲೆಲ್ಲ ಪ್ಲೇಸ್ಗಳನ್ನ ಗುರುತಿಸ್ಬೇಕು. ನೀವೆಲ್ಲ ಗುರುತಿಸಿ. ಇಷ್ಟು ನಿಮ್ಮ ಇತಿಹಾಸ ಮಾಡೆಲ್ ಕ್ವಶನ್ ಪೇಪರ್ ಕಂಪ್ಲೀಟ್ ಆಯಿತು. ಓಕೆ, ಇಷ್ಟಕ್ಕೆ ನಾನು ಈ ಒಂದು ವಿಡಿಯೋ ಏನು ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಲೈಕ್ ಆದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೂಡ ಮಾಡೋದನ್ನು ಮರಿಬೇಡಿ ಅಂತಂದು ಹೇಳ್ತಾ ಇಷ್ಟಕ್ಕೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನಾಳೆ ಎಕ್ಸಾಮ್ಗೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು, ಬಾಯ್ ಆಲ್.